ನಮಸ್ಕಾರ ಎಲ್ಲರಿಗೂ ರೀತಿ ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಲಾಗ್ಸ್ ನನ್ನ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ, ಸ್ಮೂತ್ ಆಗಿರುವಂತಹ ಮೃದುವಾಗಿರುವಂತಹ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ನಾವು ಜಿಗುಟನ್ನು ಹಾಕೋಬೇಕಾಗ್ತೈತಿ. ಮೊದಲಿಗೆ ಇಲ್ಲಿ ನೀರು ಕಾಯಲಿಕ್ಕೆ ಇಟ್ಟಿದ್ದೆ. ನಾನು 1.5 ಲೋಟದಷ್ಟು ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಒಂಚೂರು ಉಪ್ಪು ಹಾಗೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಮೆಜರಿಂಗ್ ಒಂದು ಬೌಲ್ ಇರುತ್ತಲ್ಲ, ಆ ಮೆಜರಿಂಗ್ ಬೌಲಲ್ಲೇ 1.5 ಕಪ್ ಅಳತೆಯಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿ ಜಿಗುಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಈ ರೀತಿಯನ್ನು ನೀರಲ್ಲಿನೇ ನಾವು ಈ ರೀತಿ ಒಂದು ಮುದ್ದೆ ಆಕಾರದೊಳಗೆ ಈ ಜಿಗುಟನ್ನು ರೆಡಿ ಮಾಡ್ಕೋಬೇಕಾಗ್ತೈತಿ. ನೀವೇ ನೋಡ್ತಾ ಇರ್ಬೋದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಜಿಗುಟನ್ನು ರೆಡಿ ಮಾಡ್ಕೊಂಡಾದಮೇಲೆ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ, ಈ ಒಂದು ಸಮಯದಲ್ಲಿ ನೀವು ಈ ಒಂದು ಜಿಗುಟಿನ ಸಹಾಯದಿಂದನೂ ಕೂಡ ಅಕ್ಕಿ ರೊಟ್ಟಿಯನ್ನು ಮಾಡ್ಕೋಬೋದು. ಬಟ್ ನಾನು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಟೋಟಲ್ಲಾಗಿ 1.5 ಕಪ್ಪು ನೀರಿನಲ್ಲಿ ಹಾಕಿದ್ದೆ. ಆಮೇಲೆ 4.5 ಕಪ್ ಅಳತೆಯಷ್ಟು ಹಿಟ್ಟನ್ನು ಈ ಜಿಗುಟಲ್ಲಿ ಹಾಕಿ ನಾನಿಲ್ಲಿ ಒಂದು ಹಿಟ್ಟಿನ ಹದಕ್ಕೆ ನಾದ್ಕೋತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಇಲ್ಲ ನೀವು ಬರೀ ಜಿಗುಟಿನಿಂದ ನಾನು ಅಕ್ಕಿ ರೊಟ್ಟಿಯನ್ನು ಮಾಡ್ಕೋತೀನಿ ಅಂತಂದ್ರೆ ಸ್ವಲ್ಪ ನೀರಿನ ಕ್ವಾಂಟಿಟಿಯನ್ನು ಕಡಿಮೆ ಇಟ್ಕೋಬೇಕಾಗ್ತೈತಿ. ಇಲ್ಲಾಂದರೆ ಜಿಗಿ ಭಾಳ ಆತಂದ್ರೆ ರೊಟ್ಟಿ ಸರಿಯಾಗಿ ಹಿಗ್ಗಂಗಿಲ್ಲ. ಸೊ ಹೀಗಾಗಿ ನಾನಿಲ್ಲಿ 1.5 ಲೋಟ ನೀರಿನ ಅಳತೆಗೆ 1.5 ಕಪ್ ಅಳತೆಯಷ್ಟು ಹಿಟ್ಟನ್ನು ಹಾಕ್ಕೊಂಡು 4.5 ಕಪ್ ಅಳತೆಯಷ್ಟು ನಾನಿಲ್ಲಿ ಒಣ ಹಿಟ್ಟನ್ನು ಸೇರಿಸ್ಕೊಂಡು ಒಂದು ರೊಟ್ಟಿ ಹಿಟ್ಟಿನ ಅದಕ್ಕೆ ನಾನು ಇದನ್ನು ನಾದ್ಕೊಂಡೀನಿ. ಅದಾದ ನಂತರ ನಾನಿಲ್ಲಿ ಲಟ್ಟುನ್ ಕವರನ್ನು ಸುತ್ತಕೊಂಡು ಈ ಲಟ್ಟುನ್ಗೆ ಸಹಾಯದಿಂದ ಅಕ್ಕಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಆ ಮಿದ್ದಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ನಾವು ಈ ರೀತಿ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ರೌಂಡಾಗಿ ಲಟ್ಟಿಸ್ಕೊಂಡು ಹೋಗ್ಬೇಕಾಗ್ತೈತಿ. ಇದರಲ್ಲಿ ಮೇನ್ ಟಿಪ್ಸ್ ಏನಪ್ಪ ಅಂತಂದ್ರೆ ನಡ್ಬರ್ಕ ಲಟ್ಟಿಸ್ಕೋಬಾರ್ದು. ಸೈಡ್ ಎಡ್ಜ್ ಏನಿರುತ್ತಲ್ಲ ಅದನ್ನಷ್ಟೇ ನೀವು ಲಟ್ಟಿಸ್ಕೊಂಡು ಹೋದ್ರೆ ನೀಟಾಗಿ ನಮಗೆ ಅಕ್ಕಿ ರೊಟ್ಟಿ ರೆಡಿ ಆಗ್ತೈತಿ. ಆಮೇಲೆ ಈ ರೀತಿ ಲಟ್ಸೋದ್ರಿಂದ ನಮಗೆ ರೊಟ್ಟಿನೂ ಕೂಡ ಉಬ್ಬು ಬರ್ತಾವೆ. ಸೊ ಹೀಗಾಗಿ ನಾವು ನಡ್ಬರ್ಕ ಲಟ್ಟಿಸ್ತಾ ಹೋಗಬಾರ್ದು. ಸೈಡಿನಿಂದ ಆ ರೊಟ್ಟಿಯನ್ನು ದೊಡ್ಡದು ಮಾಡ್ಕೊತಾ ಹೋಗಬೇಕು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಕರೆಕ್ಟ್ ಶೇಪ್ ಬಂದೈತಿ ಅಂತಂದು. ಅದಾದ ನಂತರ ಹಂಚಿನ ಮೇಲೆ ಲಟ್ಟಿಸಿರುವಂತಹ ರೊಟ್ಟಿಯನ್ನು ಹಾಕಿ ಒಂದು ಸರ್ಫೇಸ್ ನೀರನ್ನು ಹಾಕಿ ಒಂದು 2 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಬೇಯಿಸ್ಕೋಬೇಕಾಗ್ತೈತಿ. ರೊಟ್ಟಿ, ಚಪಾತಿ ಅಥವಾ ಪರೋಟ ಮಾಡ್ಕೋಬೇಕಾದ್ರೆ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೋಬೇಕಾಗ್ತೈತಿ. ಅಂದರೆ ನೀಟಾಗಿ ಬೆಂದಿರ್ತಾವೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಉಬ್ಬು ನಮಗೆ ಅಕ್ಕಿ ರೊಟ್ಟಿ ರೆಡಿ ಆಗಿದ್ದಾವೆ ಅಂತ. ನೀರು ಹಚ್ಚಿದ ಸರ್ಫೇಸನ್ನು ಒಂದು 2 ನಿಮಿಷ, ಇನ್ನೊಂದು ಸರ್ಫೇಸನ್ನು ಒಂದು 2 ನಿಮಿಷ, ಟೋಟಲಾಗಿ 4 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗ್ತೈತಿ. ನಾನು ಇನ್ನೂ ಒಂದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಸ್ವಲ್ಪ ಕ್ವಾಂಟಿಟಿಯಷ್ಟು ಉಂಡೆ ಆಕಾರದಷ್ಟು ಹಿಟ್ಟನ್ನು ತೊಗೊಂಡು ಸ್ವಲ್ಪನೇ ಹಿಟ್ಟು ಒಣ ಹಿಟ್ಟನ್ನು ಹಾಕ್ಕೊಂಡು ಸೈಡು ಎಡ್ಜನ್ನು ಲಟ್ಟಿಸ್ತಾ ಹೋಗಬೇಕು. ಲಟ್ಟಿಸಿರುವಂತಹ ರೊಟ್ಟಿಯನ್ನು ನಾವು ಹಂಚಿನ ಮೇಲೆ ಹಾಕಿ ಒಂದು ಸರ್ಫೇಸ್ ನೀರನ್ನು ಹಚ್ತಾ ಹೋಗಬೇಕು. 2 ನಿಮಿಷ ಒಂದು ಸರ್ಫೇಸನ್ನು ಬೇಯಿಸಿ ಮತ್ತು ಆ ರೊಟ್ಟಿಯನ್ನು ತಿರುವಿ ಹಾಕಿ ಇನ್ನೊಂದು 2 ನಿಮಿಷ ಆ ಸರ್ಫೇಸನ್ನು ಬೇಯಿಸ್ಕೊಂಡ್ರೆ ಈ ರೀತಿ ಉಬ್ಬು ಆಗಿರುವಂತಹ ಪುರಿ ರೀತಿಯಲ್ಲಿ ಉಬ್ಬಿರುವಂತಹ ರೊಟ್ಟಿ ನಮಗೆ ರೆಡಿ ಆಗ್ತೈತಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಪುರಿ ಥರ ಇದು ಉಬ್ಬಿದೆ ಅಂತಂದು. ಈ ಥರ ಟಿಪ್ಸನ್ನು ಟ್ರೈ ಮಾಡಿ ನೋಡ್ರಿ. ಇಲ್ಲಿ ಹಂಚಿನ ಮೇಲೆ ಬೇಯಿಸೋದೇ ಇಂಪಾರ್ಟೆಂಟ್ ಇರ್ತೈತಿ. ಇದರಿಂದ ಸಾಫ್ಟಾಗಿರುವಂತಹ ರೊಟ್ಟಿ ನಮಗೆ ರೆಡಿ ಆಗ್ತಾವೆ. ಏನಿಲ್ಲ ಅಂದರೂ ಒಂದು 15 ನಿಮಿಷ ಒಳಗೆ ಇಷ್ಟು ರೊಟ್ಟಿ ಆರಾಮ್ ರೆಡಿ ಆಗ್ತಾವೆ. ನೀಟಾಗಿ ಬೇಯಿಸೋದು ಮೇನ್ ಇರ್ತೈತಿ. ಲಟ್ಸೋದು ನೀಟಾಗಿ ಲಟ್ಸಿದ್ರು ಕೂಡ ಸರಿಯಾಗಿ ಬೆನ್ಸಿಲ್ಲ ಅಂದ್ರೆ ನೀಟಾಗಿ ರೊಟ್ಟಿ ಬರೋಂಗಿಲ್ಲ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿರುವಂತಹ ಅಕ್ಕಿ ರೊಟ್ಟಿ ರೆಡಿ ಆಗಿದ್ದಾವೆ ಅಂತ. ಇದ್ರ ಜೊತೆ ಕಾಯಿ ಚಟ್ನಿ ಆಗಿರ್ಬೋದು, ಟೊಮೆಟೊ ಚಟ್ನಿ ಆಗಿರ್ಬೋದು, ಒಂದು ಒಳ್ಳೆ ಕಾಂಬಿನೇಷನ್ನು. ಬಟ್ ನಾನಿಲ್ಲಿ ಬೀನ್ಸ್ ಪಲ್ಯನೂ ಮಾಡ್ಕೊಂಡಿದ್ದೆ. ಇದು ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್.